ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಆ್ಯಂಡ್ ಟ್ಯುಟೋರಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿನಯ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಯಾರೆಲ್ಲ ಒಂದು ಸ್ಯಾಮ್ಸಂಗ್ ಫೋನ್ನ ಯೂಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಅವ್ರಿಗೆ ಈ ಒಂದು ವಿಡಿಯೋ ಯಾವುದ್ರ ಮುಖಾಂತರ ಅಂತ ಹೇಳಿದ್ರೆ, ಫ್ರೆಂಡ್ಸ್, ಸ್ಯಾಮ್ಸಂಗ್ ಮೊಬೈಲಲ್ಲಿ ರೀಸೆಂಟ್ಲಿ ಎಲ್ಲ ಮೊಬೈಲಲ್ಲೂ ಕೂಡ ಒಂದು ಬ್ಯಾಟ್ರಿ ಪ್ರಾಬ್ಲಮ್ಸ್ ಇದೆ. ಅದಕ್ಕೋಸ್ಕರ ಫ್ರೆಂಡ್ಸ್, ಈ ಒಂದು ಬ್ಯಾಟ್ರಿ ಒಂದು ಪ್ರಾಬ್ಲಮ್ ಬಗ್ಗೆ ನಾನು ಇವತ್ತು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯಾವ ರೀತಿಯಾಗಿ ನಮ್ಮ ಒಂದು ಬ್ಯಾಟ್ರಿನ ಲೈಫ್ನ ಇನ್ಕ್ರೀಸ್ ಮಾಡ್ಬೋದು ಅಂತೇಳಿ. ಫ್ರೆಂಡ್ಸ್, ಅದಕ್ಕೋಸ್ಕರ ನೀವು ಇನ್ನೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಒಂದು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ನಿಮ್ಮ ಹತ್ರ ಇರೋ ಒಂದು ಸೆಟ್ಟಿಂಗ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಸೆಟ್ಟಿಂಗ್ ಅಪ್ಲಿಕೇಶನಲ್ಲಿ ನೀವು ಇಲ್ಲಿ ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ನಿಮಗೆ ಬ್ಯಾಟ್ರಿ ಅಂತ ಒಂದು ಆಪ್ಷನ್ ಸಿಗುತ್ತೆ. ಜಸ್ಟ್ ಈ ಒಂದು ಬ್ಯಾಟ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಒಂದು ಬ್ಯಾಟ್ರಿ ಆಪ್ಷನ್ ಮೇಲೆ ಬಂದ ತಕ್ಷಣ ನಿಮಗೆ ಏನು ಪರ್ಸೆಂಟೇಜ್ ಇದೆ ಮತ್ತು ಬ್ಯಾಟ್ರಿ ಯೂಸ್ ಅಂತ ಇರುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಯಾವ್ಯಾವ ಅಪ್ಲಿಕೇಶನ್ಗಳು ಎಷ್ಟೆಷ್ಟು ಒಂದು ಬ್ಯಾಟ್ರಿನ ಎಳೆದಿದ್ದೆ ಅಂತ ನಿಮಗೆ ಇಲ್ಲಿ ಕಾಣಿಸ್ಬೋದು. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಕೈನ್ ಮಾಸ್ಟರ್ 10% ಇದೆ, ಆ್ಯಂಡ್ರಾಯ್ಡ್ OS 9%, ಈ ರೀತಿಯಾಗಿ ನಿಮಗೆ ಕಾಣಿಸ್ತಾ ಇದೆ. ಅದ್ರ ಮೇಲೆ ನಿಮಗೆ ಇಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಫ್ರೆಂಡ್ಸ್, ಜಸ್ಟ್ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ ಒಂದು ಸಲ ರಿಫ್ರೆಶ್ ಮಾಡಿ. ಹಾಗೆ ಇನ್ನೊಂದು ಸಲ ಮೋರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಪ್ಟಿಮೈಸ್ ಬ್ಯಾಟ್ರಿ ಯೂಸೇಜ್ ಅಂತ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಫ್ರೆಂಡ್ಸ್, ಇಲ್ಲಿ ನಿಮಗೆ ಎಲ್ಲ ರೀತಿಯ ಸುಮಾರು ಅಪ್ಲಿಕೇಶನ್ಗಳು ಬರ್ತವೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಎನೇಬಲ್ ಆಪ್ಟಿಮೈಸ್ ಬ್ಯಾಟ್ರಿ ಯೂಸೇಜ್ ಫಾರ್ ಇಂಡಿವಿಜುವಲ್ ಆಪ್ ಸಮ್ ಫಂಕ್ಷನ್ಸ್ ಸಚ್ ಆಸ್ ದಿಸ್ ಆರ್ ದಟ್ ಯೂಸ್ ಮೊಬೈಲ್ ನೆಟ್ವರ್ಕ್ಸ್ ಸಿಂಕ್ ಡೇಟಾ ವಿಲ್ ಬಿ ರೀಸ್ಟ್ರೈಕ್ ಔಟು ಸೇವ್ ಬ್ಯಾಟ್ರಿ ಪವರ್. ನಿಮ್ಮ ಒಂದು ಬ್ಯಾಟ್ರಿನ ಇದು ಸೇವ್ ಮಾಡ್ತೀವಿ. ಏನು ಮಾಡಬೇಕಪ್ಪ ಅಂದರೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಆಲ್ ಆ್ಯಪ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಒಂದು ನಿಮ್ಮ ಒಂದು ಮೊಬೈಲ್ನಲ್ಲಿ ಯಾವುದೇ ರೀತಿ ನಿಮ್ಮ ಮೊಬೈಲ್ನ ಲಾಕ್ ಮಾಡಿದಾಗ ಬ್ಯಾಕ್ಗ್ರೌಂಡ್ನಲ್ಲಿ ಯಾವುದೇ ರೀತಿಯ ಒಂದು ಡೇಟಾ ಅನ್ನೋದು ಯೂಸ್ ಆಗಲ್ಲ. ಹಾಗೆ ನಿಮ್ಮ ಒಂದು ಮೊಬೈಲಲ್ಲಿ ಯಾವುದೇ ರೀತಿಯ ನೀವು ವರ್ಕ್ ಮಾಡದೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಬ್ಯಾಟ್ರಿಯು ಯೂಸ್ ಆಗಲ್ಲ. ಹಾಗೆ ಸೆಕೆಂಡ್ ಟಿಪ್ ಬರುತ್ತೆ, ಹಾಗೆ ಬ್ಯಾಟ್ರಿನ ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡ್ಕೊಂಡು ಹಾಗೆ ನೀವು ಕೆಳಗಡೆ ಬರಬೇಕಾಗುತ್ತೆ. ಆ್ಯಪ್ ಪವರ್ ಸೇವಿಂಗ್ ಅಂತ ಇನ್ನೊಂದು ಸಿಗುತ್ತೆ. ಜಸ್ಟ್ ಇಲ್ಲಿ ನೀವು ಡೀಟೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಡೀಟೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಇದು ಆಫ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಆ್ಯಪ್ ಪವರ್ ಸೇವಿಂಗ್ ಅಂತ ಜಸ್ಟ್ ಇದನ್ನ ಆನ್ ಮಾಡ್ಕೊಬೇಕಾಗುತ್ತೆ. ಆನ್ ಮಾಡ್ಕೊಂಡಾಗ ಕೆಲವೊಂದು ಅಪ್ಲಿಕೇಶನ್ಸಲ್ಲಿ ನಿಮಗೆ ಡಿಸೇಬಲ್ ಅಂತ ಇರುತ್ತೆ, ಇನ್ನೊಂದು ಕೆಲವೊಂದು ಆಪ್ಷನ್ನಲ್ಲಿ ನಿಮಗೆ ಆಟೋಮ್ಯಾಟಿಕ್ ಅಂತ ಇರುತ್ತೆ. ಜಸ್ಟ್ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ಎಲ್ಲ ಅಪ್ಲಿಕೇಶನ್ಸ್ಗಳನ್ನು ನೀವು ಆಲ್ವೇಸ್ ಮೇಲೆ ಕ್ಲಿಕ್ ಮಾಡ್ತಾ ಬರಬೇಕಾಗುತ್ತೆ. ಈ ಒಂದು ಆಲ್ವೇಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗಿಂದ ನಿಮ್ಮೊಂದು ಮೊಬೈಲ್ ಇರುವ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರುವಂಥ ಎಲ್ಲ ಅಪ್ಲಿಕೇಶನ್ಗಳು ಕೂಡ ನಿಮ್ಮೊಂದು ಬ್ಯಾಟ್ರಿನ ಸೇವ್ ಮಾಡ್ತಾ ಹೋಗುತ್ತೆ. ಫ್ರೆಂಡ್ಸ್, ಹಾಗೆ ಇಲ್ಲಿ ಮೋರ್ ಅಂತ ಇನ್ನೊಂದು ಬಟನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಆಟೋ ಪವರ್ ಸೇವಿಂಗ್ ಡಿಲೇ ಅಂತಿದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು 7 ಡೇಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಹಾಗೆಯೇ ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ಒಂದು 7 ಡೇಸ್ನ ನೀವು ಕ್ಲಿಕ್ ಮಾಡೋದ್ರಿಂದ ನಿಮ್ಮೊಂದು ಯಾವೊಂದು ಅಪ್ಲಿಕೇಶನ್ ನೀವು ಯೂಸ್ ಮಾಡಲ್ಲ, ಆ ಒಂದು ಅಪ್ಲಿಕೇಶನ್ ನಿಮಗೆ 7 ದಿನ ಆದಮೇಲೆ ಆಟೋಮೆಟಿಕಲಿ ಅದು ನಿಮಗೆ ಬ್ಯಾಟ್ರಿನ ಸೇವ್ ಮಾಡುತ್ತೆ. ಆ ಒಂದು ಅಪ್ಲಿಕೇಶನ್ಗೆ ನಿಮ್ಮೊಂದು ಬ್ಯಾಟ್ರಿ ಸಪೋರ್ಟ್ ಅಷ್ಟೊಂದು ಸಿಗಲ್ಲ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಿಮ್ಮಲ್ಲ ಕೆಲವು ಎಲ್ಲ ಅಪ್ಲಿಕೇಶನ್ಗಳನ್ನು ಕೂಡ ನೀವು ಇಲ್ಲಿ ಆಲ್ವೇಸ್ನ ಸೆಟ್ ಮಾಡಬೇಕಾಗುತ್ತೆ. ಸೆಟ್ ಮಾಡಿ ಹಾಗೆ ನೀವು ಬ್ಯಾಕ್ ಅನ್ನೋದನ್ನ ಬರಬೇಕಾಗುತ್ತೆ. ಈ ರೀತಿ ಬ್ಯಾಕ್ ಅನ್ನೋದನ್ನ ಬಂದ ನಂತರ ಇಲ್ಲಿ ನಿಮಗೆ ರೀಸೆಂಟ್ ಇರುತ್ತಲ್ಲ, ಜಸ್ಟ್ ಈ ಒಂದು ರೀಸೆಂಟ್ನ ನೀವು ತಕ್ಷಣ ಕ್ಲಿಯರ್ ಮಾಡಿದ ತಕ್ಷಣ ನಿಮ್ಮೊಂದು ಮೊಬೈಲ್ನ ಒಂದು ಸಲ ರೀಬೂಟ್ಗೆ ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ನಿಮ್ಮೊಂದು ಮೊಬೈಲ್ನ ರೀಸ್ಟಾರ್ಟ್ ಮಾಡಿದ ನಂತರ ನಿಮ್ಮೊಂದು ಮೊಬೈಲ್ನಲ್ಲಿ ಬ್ಯಾಟ್ರಿ ಅನ್ನೋದು ಕಂಟಿನ್ಯೂಸ್ ಆಗಿ 100% ನಿಮ್ಮಲ್ಲಿ ಬ್ಯಾಟ್ರಿಯನ್ನು ಸೇವ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕನ್ನಡದ ಹೊಸ ಟೆಕ್ನಾಲಜಿಗೋಸ್ಕರ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್